ದೇವರು ನಿಮಗೆ ವಿದ್ಯೆ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಹಣ ಕೊಟ್ಟಿದ್ದಾನೆ, ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ಆಸ್ತಿ ಅಂತಸ್ತು ಎಲ್ಲ ಕೊಟ್ಟಿದ್ದಾನೆ, ತುಂಬ ಒಳ್ಳೆ ಮಕ್ಕಳು ಕೊಟ್ಟಿದ್ದಾನೆ. ಮಕ್ಕಳು ಎಲ್ಲ ಚೆನ್ನಾಗಿ ಓದ್ಕೊಂಡು ಅಮೆರಿಕಾದಲ್ಲಿ, ಇಂಗ್ಲೆಂಡಲ್ಲಿ, ಯುರೋಪಲ್ಲಿ ಎಲ್ಲ ಕಡೆ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ನೀವು ಬೇಕಾದಷ್ಟು ಕಣ್ಣಿಗೆ ಬೇಕಾದಂಗೆ ಸಂಪಾದನೆ ಮಾಡಿದ್ದೀರಾ. ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ತುಂಬ ಇದೆ. 50 ಆದಮೇಲೆ ವಯಸ್ಸಾಗುತ್ತೆ, ನಿಮ್ಮ ಕೆಲಸ ನೀವೇ ಮಾಡ್ಕೊಳಕ್ಕಾಗಲ್ಲ ಅಂತ ನಿಧಾನವಾಗಿ ಗೊತ್ತಾಗಕ್ಕೆ ಶುರು ಆಗುತ್ತೆ. ಅಕ್ಕಪಕ್ಕದವ್ರು ನಮ್ಮಂಗಿಲ್ಲ, ಬೇರೆಯವ್ರ ಪರಿಚಯ ಇಲ್ಲ. ಒಂದೇ ಒಂದು ಪ್ಯಾರಾಸಿಟಮಾಲ್ ಮಾತ್ರೆ ತರಕ್ಕೆ 1/4 kg ತರಕಾರಿ ತರಕ್ಕೆ ನಿಮ್ಮ ಕೈಲಿ ಆಗಲ್ಲ. ಅದಕ್ಕೂ ಒಬ್ಬರ ಮೇಲೆ ಡಿಪೆಂಡ್ ಆಗುವಂಥ ವಯಸ್ಸು ಬಂದ್ಬಿಡುತ್ತೆ, ಕಾಯಿಲೆ ಬರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಆಗುತ್ತೆ, ಮನೆ ಬಿಟ್ಟು ಈಚೆ ಹೋಗೋಕ್ಕಾಗಲ್ಲ, ಬೆಡ್ ರಿಡನ್ ಆಗೋ ಸ್ಟೇಜ್ ಬಂದ್ಬಿಡುತ್ತೆ. ಯಾರಾದ್ರೊಬ್ರು ಹತ್ರ ಇರಬಾರ್ದಿತ್ತೆ ಅಂತ ಅನ್ಸುತ್ತೆ. ಮಕ್ಕಳೆಲ್ಲ ಕ್ಯಾಲಿಫೋರ್ನಿಯಾದಲ್ಲಿ, ಲಂಡನಲ್ಲಿ ಇರ್ತಾರೆ, ಇಲ್ಲ ಮಕ್ಕಳೇ ಇರೋದಿಲ್ಲ, ಎಲ್ಲ ದೂರ ಇರ್ತಾರೆ, ನಿಮ್ಮನ್ನ ಹತ್ರ ಬಂದು ನೋಡೋಕ್ಕಾಗಲ್ಲ. ಮನಸ್ಸು ಒಂದು ಅದ್ಭುತವಾದಂಥ ಒಂದು ಕಾನ್ಸೆಪ್ಟು, ಮನಸ್ಸು ಲಿವಿಂಗ್ ಅಂತ ಒಂದು ಬಂದಿದೆ ರೀ. ಮಕ್ಕಳು ನೋಡ್ಕೊಂಡಂಗೆ ನೋಡ್ಕೊತಾರೆ, ಕಣ್ಣಿನ ರೆಪ್ಪಿ ಒಳಗೆ ಇಟ್ಕೊಂಡಂಗೆ ನೋಡ್ಕೊತಾರೆ. ಬೆಳಗ್ಗೆ ಬೆಡ್ ಕಾಫಿಯಿಂದ ರಾತ್ರಿ ಬೆಡ್ ಮಿಲ್ಕ್ವರೆಗೆ ಎಲ್ಲ ಅವರೇ ನಿಮ್ಮ ಮುಂದಕ್ಕೆ ತಂದು ಕೊಡ್ತಾರೆ. ಆಟಗಳಾಡಿಸ್ತಾರೆ, ಟೂರ್ ಕರ್ಕೊಂಡು ಹೋಗ್ತಾರೆ. ಪಕ್ಕದಲ್ಲೇ ಹಾಸ್ಪಿಟ್ಲು, ಆ್ಯಂಬುಲೆನ್ಸು, ಸದಾ ಪ್ಯಾನಿಕ್ ಬಟನ್ನಿಂದ ಹಿಡಿದು ನೀವು ಯಾತಕ್ಕೆ ಯೋಚನೆ ಮಾಡೋಂಗಿಲ್ಲ. ಸದಾ ನಿಮ್ಮ ಸುತ್ತ ಜನ ಇರ್ತಾರೆ. ನಿಮ್ಮ ಹಾಗೇ ವಯಸ್ಸಾದವರು, ಕೈಲಾಗದೇ ಇರೋರು ಎಲ್ಲ ಇಲ್ಲಿದ್ದಾರೆ. ಯಾತಕ್ಕೆ ಯೋಚನೆ ಮಾಡೋಂಗಿಲ್ಲ. ಒಂದೊಳ್ಳೆ ಬದುಕಿನ ಸಂಜೆಯಲ್ಲಿ ತುಂಬ ಧೈರ್ಯವಾಗಿ, ನಿರಾಳವಾಗಿ, ನೆಮ್ಮದಿಯಿಂದ ಬದುಕಬಹುದಾದಂಥ ಒಂದು ಅತ್ಯುತ್ತಮ ಕಾನ್ಸೆಪ್ಟು. ಮಕ್ಕಳನ್ನೂ ದೂರಂಗಿಲ್ಲ, ರಿಲೇಷನ್ಸ್ನೂ ದೂರಂಗಿಲ್ಲ, ಯಾರನ್ನೂ ದೂರಂಗಿಲ್ಲ. ನಿಮ್ಮ ದುಡ್ಡಿದೆ, ನೀವು ಬಂದಿಲ್ಲಿದ್ದರೆ ನಿಮಗೆ ಸೇವೆ ಮಾಡೋಕ್ಕೆ ಜನ. ಬೆಳಗ್ಗೆಯಿಂದ ರಾತ್ರಿವರೆಗೆ ಊಟ, ತಿಂಡಿ, ವಸತಿ, ವಸ್ತ್ರದಿಂದ ಹಿಡಿದು ಮೆಡಿಸಿನ್ನು, ಔಷಧಿಯಿಂದ ಹಿಡಿದು ಪ್ರತಿಯೊಂದು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಇನ್ಯಾಕೆ ತಡ? ಇಂಥದ್ದೊಂದು ಸಿಚುವೇಷನಲ್ಲಿ ನೀವಿದ್ದರೆ ಮನಸ್ಸು ಬೆಂಗಳೂರಲ್ಲಿ 3 ಕಡೆ ಇದೆ, ಗೋವಾದಲ್ಲಿ 1 ಕಡೆ, ತಿರುಪತಿಲಿ 1 ಕಡೆ, ಮೈಸೂರಲ್ಲಿ 1 ಕಡೆ ಇದೆ. ಎಲ್ಲಿಗೆ ಬೇಕಾದರೂ ಬರ್ಬೋದು. ನೀವು ಯಾವ ಕಡೆಯಿಂದ ಇದ್ದರೂ ಅಲ್ಲಿಗೆ ಬಂದು ನೀವು ಸೇರ್ಕೋಬೋದು. ಯೋಚನೆ ಮಾಡಿ ಬನ್ನಿ, ಸೇರ್ಕೊಳ್ಳಿ. ನಿಮ್ಮ ಇಳಿಗಾಲದ ಸಂಜೆಗಳನ್ನು ನೆಮ್ಮದಿಯಾಗಿ ಕಳೀರಿ.